ಸರ್, ಪ್ರಮುಖವಾಗಿ ಇವತ್ತು ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣವನ್ನ ನೀವು ಪ್ರತಿಪಕ್ಷಗಳು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ರಿ. ಆದರೆ ಸರ್ಕಾರ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ ಅನ್ಸುತ್ತೆ. ಯಾಕಂದ್ರೆ ನೆನ್ನೆ DCM ಅವರು ಹೇಳಿದ್ದಾರೆ, ಈ ಒಂದು ಪ್ರಕರಣದಲ್ಲಿ ಯಾರು ಸಚಿವರು ಭಾಗಿಯಾಗಿಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ. ನೋಡಿ, ಕಳ್ಳರು ಸೀರಿಯಸ್ ಆಗಲ್ಲ, ಮೊದಲು ಸಿಕ್ಕಾಕೊಂಡು ಜೈಲಿಗೆ ಹೋದ ಮೇಲೇ ಸೀರಿಯಸ್ ಆಗೋದು. ಅಲ್ಲಿವರೆಗೆ ಏನೂ ಗೊತ್ತಿಲ್ಲದಿದ್ದಂಗೆ ಓಡಾಡ್ತಿರ್ತಾರೆ. ಈಗ ಬಂದ ಮೇಲೆ ಅವ್ರಿಗೆ ಇಂಟೆಲಿಜೆನ್ಸ್ ಇಲ್ವಾ? ಈಗ CBIಗೂ ಕೂಡ ಕೇಸ್ ಹೋಗ್ಬಿಟ್ಟಿದೆ. ನೀವು ಇವತ್ತು ಬಾಯಿ ಮುಚ್ಚಿಸ್ಬೋದು, ನಾಳೆ ಈಚೆಗೆ ಬಂದ ಮೇಲೆ ನೀವು ಬಾಯಿ ಮುಚ್ಚಿಸೋಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಸತ್ಯನ ಒಪ್ಕೊಳ್ಳೋಂಥ ಕೆಲಸ ಮಾಡಿರಿ, ಆಯಿತಾ? ಇವತ್ತು ಚಿನ್ನ ಇರ್ಬೋದು, ಇನ್ನೊಂದಿರ್ಬೋದು, ಏನಾಗಿರ್ಬೋದು, ಈ ವಿಚಾರದಲ್ಲಿ ಪ್ರತಿದಿನ ಸರ್ಕಾರ ಒಂದೊಂದು ಹಗರಣದಲ್ಲಿ ಸಿಕ್ಕಿ ಬೀಳ್ತಾ ಇದೆ. ಅಂದರೆ ಇವರಿಗೆ ಹಗರಣ ಯಾರೋ ಮಾಡಿ ಇವ್ರು ಹಿಡಿಬೇಕು, ಅದರ ಬದಲು ಇವರೇ ಹಗರಣ ಮಾಡಿ ಸಿಕ್ಕಿ ಬೀಳ್ತಾ ಇದ್ದಾರೆ. ಸರ್, ಪ್ರಮುಖವಾಗಿ ಈ ರನ್ಯಾರಾವ್ಗೆ ಏರ್ಪೋರ್ಟ್ಗಳಲ್ಲಿ ಅವ್ರಿಗೆ ಯಾವುದೇ ರೀತಿಯ ಒಂದು ಶಿಷ್ಟಾಚಾರ ನಡೀತಾ ಇರಲಿಲ್ಲ. ಅವ್ರನ್ನ ಫ್ರೀಯಾಗಿ ಚೆಕಪ್ ಮಾಡಿದ್ರೆ ಬಿಟ್ಬಿಡ್ತಾ ಇದ್ರು. ಇದರಿಂದ ಕೆಲವು ಮಂತ್ರಿಗಳು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು ಅಂತ. ಅದನ್ನು ಸರ್ಕಾರ ಹೊರಗಾಕ್ಬೇಕೀಗ. ಇದೇ ಬೇಕಾಗಿರೋದು ಜನರಿಗೆ, ಯಾರಿದ್ದಾರೆ ಇದ್ರ ಹಿಂದೆ ಅನ್ನೋದು. ನೀವು ಕ್ಲೀನ್ ಚಿಟ್ ಕೊಟ್ಟರೆ ಎಷ್ಟು ದಿನ ಕೊಡ್ತೀರಿ? ನೋಡಿ, ಸಮಯ ಗೆಲ್ಲೋ ಕೆಲಸ ಮಾಡಬೇಡಿ. ಸಮಯ ಸಂದರ್ಭಗಳನ್ನ ಗೆದ್ದರೂ ಕೂಡ ಎಲ್ಲ ಒಂದು ಸಿಕ್ಕಾಕೊಂಡಾಗ ನಿಮ್ಮ ಮುಖಕ್ಕೆ ಮಂಗಳಾರತಿ ಆಗತ್ತೆ ಅಂತೇಳಿ ಹೇಳಲಿಕ್ಕೆ. ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಒಬ್ಬರು ಸಚಿವರು ಜೊತೆಗೆ ಹಳೆ ಮೈಸೂರು ಭಾಗದ ಒಬ್ಬರು ಸಚಿವರು ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇದೆ ಸರ್. ವಿಧಾನಸೌಧ ಮೊಗಸಾಲೆಯಲ್ಲೂ ಕೂಡ ಇಂಥದ್ದೇ ಚರ್ಚೆ ನಡೀತಾ ಇದೆ. ಸರ್, ಯಾರಿದ್ದಾರೆ ಅನ್ನೋದು ಬೇಕೇ ಹೊರತು ಅವರು ಪ್ರಭಾವಿಗಳ ಅಥವಾ ಪ್ರಭಾವಿಗಳಿಲ್ವಾ, ಅವ್ರ ಮಂತ್ರಿ ಎಲ್ಲಿದ್ದಾರೆ ಏನು ಪ್ರಶ್ನೆ ಇಲ್ಲ. ಯಾವುದೇ ಪಕ್ಷದವರಾಗಿರಲಿ, ಯಾರೇ ಆಗಿರಲಿ, ಅವ್ರು ಯಾರು ಅಷ್ಟೇ ಬೇಕಾಗಿರೋದು ಜನರಿಗೆ. BJP ನಾಯಕರು ಕೂಡ ರನ್ಯಾರಾವ್ ಜೊತೆ ಒಂದಷ್ಟು ವ್ಯಾವಹಾರಿಕ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪಗಳು ಅವರು ಕೂಡ ಮಾಡ್ತಿದ್ದಾರೆ. ತಪ್ಪು ಮಾಡಿದ್ರೆ ಅವರನ್ನು ನಿಮ್ಗೇನು ಶಿಕ್ಷೆ ಆಗುತ್ತೋ ಅದು ಅವ್ರಿಗೂ ಆಗಲಿ. ನಿಮ್ಗೇನು ಶಿಕ್ಷೆಗೆ ಒಳಪಡಿಸ್ತಾರೋ ಆ ಶಿಕ್ಷೆ ಅವ್ರಿಗೂ ಆಗಲಿ. ಮಾಡಿದವ್ರಿಗೆ, ತಪ್ಪು ಮಾಡಿದವ್ರು ಎಲ್ಲ ಒಂದೇ ರೀ, ಒಂದೇ ಕ್ಲಾಸ್ಮೇಟ್ಸ್ ಇದ್ದಂಗೆ ಅವರೆಲ್ಲ. ಸರ್, ಆಮೇಲೆ ಕೊನೆಯದಾಗಿ ಪ್ರಿಯಾಂಕ್ ಖರ್ಗೆ ಅವರು ನಿನ್ನೆ ಹೇಳಿದ್ರು, ದುಬೈಗೆ ಹೋಗಿ ಬರ್ತಕ್ಕಂಥದ್ದು ವಿಜಯೇಂದ್ರ ಅವರು, ಅವ್ರಿಗೆ ಒಂದಷ್ಟು ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಪರೋಕ್ಷವಾಗಿ ವಿಜಯೇಂದ್ರ ಅವರನ್ನು ಕೂಡ ಹೇಳ್ತಂದಿದ್ದಾರೆ. ಅಲ್ಲ, ಇಂಥ ತಕರಾರು ಮಾತುಗಳಾಡೋದು ಅವ್ರಿಗೆ ಮಾತ್ರ ಸಾಧ್ಯ, ಇನ್ಯಾರಿಗೂ ಆಗೋದಿಲ್ಲ. ದುಬೈಗೆ ಹೋದವರಲ್ಲ, ಅವರೊಬ್ಬರೇ ಹೋಗೋದಿಲ್ಲ, ಸಾವಿರಾರು ಜನ ದುಬೈಗೆ ಹೋಗ್ತಾರೆ. ಅದಕ್ಕೂ ಇದಕ್ಕೇನು ಸಂಬಂಧ? ಅವ್ರದ್ದೇನು ಮಿಸ್ಟೇಕ್ ಇದ್ರೆ ಹೇಳು. ಅದನ್ನು ಬಿಟ್ಬಿಟ್ಟು ಏನು ಅವ್ರು ಹೋಗ್ತಾರೆ ಇವ್ರು, ಹಾಗಾದ್ರೆ ನೀವೇ ಇದ್ದೀರಿ ಅಂತ ಆಯ್ತಿದ್ರಿ ಹಿಂದೆ ಅಲ್ವಾ? ಅದರಿಂದ ಈ ತುಂಟತನದ ಬಿಟ್ಟುಬಿಡ್ಬೇಕು. ಒಬ್ಬ ಸಚಿವರಾಗಿ ಮಾತಾಡ್ತಕ್ಕಂಥ ಗೌರವದ ಮಾತುಗಳನ್ನು ಮಾತಾಡಬೇಕು. ಯಾರೋ ಹಾಗಿದ್ರೆ ಹೋಗಿ ಅಲ್ಲಿ ದಿನ ಒಂದು ಕೆಲಸ ಮಾಡಕ್ಕೆ ಹೇಳಿ, ಅವ್ರಿಗೆ ಏರ್ಪೋರ್ಟ್ ಬಾಗಿಲಲ್ಲಿ ನಿಂತ್ಕೊಳ್ಳೋಕೆ ಹೇಳಿ. ಯಾರ್ಯಾರು ದುಬೈಗೆ ಹೋಗ್ತಾರೆ, ಯಾರ್ಯಾರು ದುಬಾಯಿಸ್ತಾರೆ, ಯಾರ್ಯಾರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಖಜಾನೆ ಕನ್ನ ಹೊಡೆದು ಅವ್ರಿಗೆ ಜೋಬ್ ತುಂಬಿಸ್ತಾವ್ರೆ, ಇದನ್ನೆಲ್ಲ ಪಟ್ಟಿ ಮಾಡ್ಕೊಳಕ್ಕೆ ಹೇಳಿ ಅವರಿಗೆ. ಸರ್, ಕೊನೆಯದಾಗಿ ಈಗ ಗೌರವ್ ಗುಪ್ತಾ ಅವರನ್ನ ತನಿಖಾಧಿಕಾರಿಯಾಗಿ ರಾಜ್ಯ ಸರ್ಕಾರ ನೇಮಕ ಮಾಡಿದೆ. ಈ ಒಂದು ತನಿಖಾಧಿಕಾರಿ ಜೊತೆಗೆ ಈ ಒಂದು ತನಿಖೆ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ತನಿಖಾಧಿಕಾರಿ ನೀವು ಯಾರನ್ನ ಮಾಡಿದ್ರಿ ನಮಗೆ ಪ್ರಶ್ನೆ ಇಲ್ಲ. ತನಿಖೆಯಲ್ಲಿ ಆಗ್ತಕ್ಕಂಥದ್ದು ಆ ಸತ್ಯಗಳು ಹೊರಗೆ ಬರಬೇಕು, ಅಷ್ಟೇ ನಮ್ಮದು. ಸೊ, ಇದು ಪವರ್ ಟಿವಿ ಜೊತೆ ನಾರಾಯಣ ಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.